ಜೈಲಿಂದ ಬಂದ ನಂತರ ಜಗದೀಶ್ ಅವರ ಮುಖದಲ್ಲಿ ತ್ವಚೆ ಸ್ವಲ್ಪ ಕೋಮಲವಾಗಿ ಕಾಣ್ತಾ ಇದೆ. ಏನ್ ನಿಮ್ಮ ಸೌಂದರ್ಯದ ರಹಸ್ಯ ಅರ್ಥ ಆಗ್ತಿಲ್ಲ. ಜೈಲಲ್ಲಿ ಕೋಲ್ಡ್ ಜೈಲಲ್ಲಿ ಬಿಸಿಲು ಬೀಳ್ದಿರ ನಮ್ಮನ್ನ ಮಡಗಿದ್ರು. ಪಾಸಿಬಲ್ ಅದಿರ್ಬೋದು, ಗೊತ್ತಿಲ್ಲ. ಐ ಥಿಂಕ್ ಇಫ್ ದಟ್ ಈಸ್ ದ ಕೇಸ್ ದೆನ್ ಐ ಟು ಥ್ಯಾಂಕ್ ಜೈಲ್ ಅಂಡ್ ಜೈಲ್ ಅಥಾರಿಟೀಸ್. ನೀವು ಹೇಳೋದು ನಿಜಾನೇ ಅಂದಿದ್ರೆ ದೆನ್ ಹಾಗಾದ್ರೆ ಫಿಲ್ಮ್ ಆಕ್ಟರ್ಸ್ಗಳಿಗೆ ಆಕ್ಟರ್ಗಳಿಗೆ ಒಂದು 3 ತಿಂಗಳು ಜೈಲು ವಾಸ ಆದ್ರೆ ಮೋಸ್ಟ್ಲಿ ನಂತರ ಕಳೆ ಬರುತ್ತಾ ಅವ್ನು ಗೊತ್ತಿಲ್ಲ. ನೀವು ಹೇಳ್ತಾ ಇದ್ರಿ. ಓಕೆ. ಸೊ ನಿಮ್ಮ ಸ್ನೇಹಿತ ರೂಪೇಶ್ ರಾಜಣ್ಣ, ಪಾಪ ಅವರು ಹೆಸರು ಕೇಳಿದ್ರೆ ಜನರಿಗೆ ಒಂಥರ ರೋಮಾಂಚನ ಆಗ್ತಾ ಇತ್ತು. ಮೊನ್ನೆ ಲಡಾಯಿ ಮಾಡ್ಕೊತಾ ಇದ್ರು ಸರ್ಫರಾಜ್ ಜೊತೆಲಿ. ಅಲ್ಲಿ ನಿನ್ನೆ ನೋಡ್ತೀವಿ ಇಬ್ರು ಬಾಯಿ ಅಂತಿದ್ದಾರೆ. ಇಲ್ಲ, ಅದು ನೋಡಿ, ನನಗೆ ರಾಜಣ್ಣನು ತುಂಬ ಫ್ರೆಂಡು. ಮತ್ತು ಸರ್ಫರಾಜ್ ಅವರು ಬ್ಯಾಟರಾಯಂಪುರದ ಜಾಯಿಂಟ್ ಕಮಿಷನರ್ ಆಗಿದ್ರು. ಐ ಥಿಂಕ್ 10 years ಬ್ಯಾಕ್, ಇಫ್ ಐ ಆಮ್ ನಾಟ್ ರಾಂಗು. ಆಗಿಂದ ಸರ್ಫರಾಜ್ ಅವರು ಅತ್ಯಂತ ಶ್ರೀಮಂತ ಅಧಿಕಾರಿ ಅಂತಂದರೆ ಕರ್ನಾಟಕದಲ್ಲಿ ಮೋಸ್ಟ್ಲಿ ಸರ್ಫರಾಜ್ ಕೂಡ ಒಬ್ಬರು ಇರ್ಬೋದು ನಂಗೆ ತಿಳಿದ ಮಟ್ಟಿಗೆ. ಎಸ್ ಡಿಕ್ಲೇರ್ಡ್ ಮಿಲಿಯನ್ಸ್ ಆಸ್ತಿ, ಅಷ್ಟು ಚೆನ್ನಾಗಿರೋದು, ಒಳ್ಳೆ ಬ್ಯಾಕ್ಗ್ರೌಂಡ್ ಇರೋಂಥ ವ್ಯಕ್ತಿ. ಯಾವತ್ತೂ ಆ ರೀತಿ ನಡ್ಕೊಂಡಿಲ್ಲ ಸರ್ಫರಾಜ್ ಅವರು. ಹಂಗಾಗಿ ಮೋಸ್ಟ್ಲಿ ಎಲ್ಲೋ ಒಂದು ಕಡೆ ಇವ್ರಿಗೂ ಮನಸ್ಥಿತಿಗಳು ಏನಾಯಿತು ಅಂತ ಗೊತ್ತಿಲ್ಲ. ಆಮೇಲೆ ನಾನು ರಾಜಣ್ಣನ ಪರವಾಗಿ ಯಾಕೆ ಸರ್ಫರಾಜ್ ಅವ್ರಿಗೆ ನಾನು ಅಟ್ಲೀಸ್ಟ್ ಒಂದು ವಿಡಿಯೋ ಮಾಡಿ ಹಾಕಿದೆ ಅಂತಂದರೆ, ಬೇಸಿಕಲಿ ಒಂದಷ್ಟು ಜನ ಧ್ವನಿ ಮಾಡ್ತಾರೆ. ಅವರನ್ನು ನಾವು ಧ್ವನಿ ಅಡಗಿಸ್ಬಿಟ್ರೆ ಎಲ್ಲಿ ಹೋಗ್ಬೇಕು, ಸಮಾಜ ಎಲ್ಲಿ ಹೋಗ್ಬೇಕು? ಈಗ ರಾಜಣ್ಣಂಥವ್ರಾಗಿರ್ಬೋದು, ನನ್ನಂಥವ್ರಾಗಿರ್ಬೋದು, ಒಂದಷ್ಟು ಧ್ವನಿ ಮಾಡ್ತೀವಿ ಏನಾದರೂ ತಪ್ಪಾದಾಗ, ಅಥವಾ ರಾಜಣ್ಣ ಅವರು ಕನ್ನಡ ಪರದ ಏನಾದರೂ ತೊಂದರೆಗಳಾದಾಗ ಧ್ವನಿ ಮಾಡ್ತಾರೆ. ರೋಲ್ ಕಾಲ್ ಅಂದ್ಬಿಟ್ರೆ ಗಾಂಧೀಜಿಯವ್ರಿಗೂ ಟಾಟಾ ಬಿರ್ಲಾ ಅವರು ಅವತ್ತಿನ ಹೋರಾಟಕ್ಕೆ ಡೊನೇಷನ್ಸ್ ಅನ್ನ ಕೊಡ್ತಾ ಇದ್ರು. ಹಾಗಾದ್ರೆ ಗಾಂಧೀಜಿಯವರು ನಾವು ರೋಲ್ ಕಾಲ್ ಅಂತ ತಿಳ್ಕೊಳ್ಬೋದಾ? ಸೊ ಹಾಗಾಗಿ ಒಂದಷ್ಟು ಧ್ವನಿಗಳು ಸಮಾಜದ ಬಗ್ಗೆ, ಕನ್ನಡದ ಬಗ್ಗೆ ಧ್ವನಿ ಎತ್ತಾ ಇದ್ರೆ ಅವರನ್ನ ಪೋಷಿಸಬೇಕಾದು, ಸಪೋರ್ಟ್ ಮಾಡಬೇಕಾದು ಸಮಾಜದ ಕೆಲಸ. ಸರ್ಫರಾಜ್ ಖಾನ್ ಅಂತ ಅವರ ಆದ್ಯ ಕರ್ತವ್ಯ ಕೂಡ ಆಗಿರ್ತದೆ. ಸೊ ಹಂಗಾಗಿ ನಾನು ಸರ್ಫರಾಜ್ ಖಾನ್ ಅವ್ರಿಗೆ ಒಂದು ರೀತಿ ಬುದ್ಧಿ ಹೇಳೋ ರೀತಿ, ಮತ್ತೆ ಇಬ್ಬರನ್ನು ಒಟ್ಟಿಗೆ ತಂದು ಬೇಡ್ರಪ್ಪ ಲಡಾಯಿ ಅಂತ ಹೇಳೋ ರೀತಿನಲ್ಲಿ ನಾನೊಂದು ಐ ಥಿಂಕ್ ನನ್ನ ಜವಾಬ್ದಾರಿಯನ್ನ ಮೆರೆದೆ ಅಂತ ಅನ್ಕೊಂತೀನಿ. ಐ ಥಿಂಕ್ ಇಟ್ ಹಾಸ್ ವರ್ಕ್ಡ್ ಔಟ್. ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.